ಹಲೋ ಸ್ನೇಹಿತರೆ, ಎಲ್ಲರಿಗೂ ರಿಚೇಲ್ ಡ್ಯಾಡಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸೊ ನಾವು ಇವತ್ತು ಈ ವಿಡಿಯೋದಲ್ಲಿ ಏನ್ ಕಲಿತಿದೀವಿ ಅಂದ್ರೆ ಆಟೋ ರೌಂಡ್ ಆಫ್ ಬಗ್ಗೆ ಕಲಿಯೋಣ. ಸೊ ಇದು ಏನು, ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನಾನು ಲೈವ್ ಆಗಿ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಗೆ ಈ ಸಾಫ್ಟ್ವೇರ್ ಸ್ಕ್ರೀನ್ ಈಗ ಆಲ್ರೆಡಿ ನೀವು ತುಂಬಾ ಸಲ ನೋಡಿದೀರಾ. ಸೊ ಇಲ್ಲಿ ನಿಮ್ಗೆ ಸೆಟ್ಟಿಂಗ್ಸ್ ಅನ್ನೋ ಆಪ್ಷನ್ ಇದೆ ಈ ಸ್ಕ್ರೀನ್ ಅಲ್ಲಿ ಅಲ್ಲ. ಸೊ ಈ ಸೆಟ್ಟಿಂಗ್ಸ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡೋಣ. ನೀವು ಇಲ್ಲಿ ಕಾಣ್ಬೋದು ಆಟೋ ರೌಂಡ್ ಆಫ್ ಅಲ್ಲ. ಈ ಆಟೋ ರೌಂಡ್ ಆಫ್ ಅನ್ನೋದು ಆಪ್ಷನ್ ಗೊತ್ತಾಗ್ತಿದೆಯಲ್ಲ ಕ್ಲಿಯರ್ ಆಗಿ ನಿಮ್ಗೆ? ಎಸ್, ಈ ಆಟೋ ರೌಂಡ್ ಆಪ್ಷನ್ ಅನ್ನ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಈಗ. ಸೊ ಇಲ್ಲಿ ನೋಡ್ಬೋದು ಈ ಆಪ್ಷನ್ ಅಲ್ಲಿ ನಿಮ್ಗೆ ಇದನ್ನ ಆಪ್ಷನ್ ತಗೋಬೇಕಾ ತಗೋಬಾರ್ದ ಅನ್ನೋದು ಕೇಳ್ತಿದೆ. ಎಸ್, ತಗೋಬೇಕು ಅನ್ನೋದು ನಾನು ಯೂಸ್ ಮಾಡ್ತಾ ಇದ್ದೀನಿ ಮತ್ತೆ ಸೇವ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಸೇವ್ ಆಗಿದೆ ಈಗ ಆಟೋ ರೌಂಡ್ ಆಫ್ ಅನ್ನೋದು. ಸೊ ಈಗ ಒಂದು ಸೇಲ್ ಮಾಡೋಣ. ಸೇಲ್ ಪ್ಯಾನಲ್ಗೆ ಹೋಗಿ ನಾವು ಒಂದು ಸೇಲ್ ಮಾಡೋಣ, ನಿಮ್ಗೆ ಗೊತ್ತಾಗುತ್ತೆ. ನಾನು ಜಗದೀಶ ಅನ್ನೋ ಎಂಟರ್ ತಗೊಂತಾ ಇದ್ದೀನಿ, ಕಸ್ಟಮರ್ ನೇಮ್ ತಗೊಂತಾ ಇದ್ದೀನಿ. ಸೊ ಜಗದೀಶ್ ಅವರಿಗೆ ನಾವು ಏನಾದ್ರು ಒಂದು ಸೇಲ್ ಮಾಡೋಣ. ಸೊ ಈಗ ಇಲ್ಲಿ ಪ್ರೈಸ್ ನೋಡಿ, ಈಗ ನೀವು ಇಲ್ಲಿ ಪ್ರೈಸ್ ನೋಡಿ, ಈ ಏರ್ ಆಯಿಲ್ ಅಮೌಂಟ್ ಒನ್ ಕ್ವಾಂಟಿಟಿಗೆ ನಿಮ್ಗೆ 429 rupees ಅಂತ ಬಂದಿದೆ ಅಲ್ವಾ. ಫಾರ್ ಎಕ್ಸಾಂಪಲ್ ನಿಮ್ಗೆ ಅದು ಈ ತರ ಇದೆ ಅನ್ಕೊಳ್ಳೋಣ. ಓಕೆನಾ, ಇಷ್ಟು ಬಂದಿದೆ ಅನ್ಕೊಳ್ಳೋಣ. ನೆಕ್ಸ್ಟ್ ಐಟಮ್ ತಗೊಂತೀನಿ ನಾನು. ಈಗ ಈ ಅಮೌಂಟ್ ಓಕೆ, ಈ ತರ ಟೋಟಲ್ ಅಮೌಂಟ್ ಬಂದಿರುತ್ತಲ್ಲ. ಈಗ ಟೋಟಲ್ ಬಿಲ್ ಬಂದಿದೆ, ಕ್ವಿಕ್ ಪೇ ಮಾಡ್ತೀನಿ. ಈಗ ನೋಡಿದ್ರಲ್ಲ ಇಲ್ಲಿ ನಿಮ್ಗೆ. ಸೊ ನಾನು ಈಗ ಕ್ಯಾಲ್ಸಿಲ್ ನೋಡ್ತೀನಿ. ಈ 429 ಪ್ಲಸ್ 550 ಇದಿಷ್ಟು ಬಂದ್ರೆ ಇಲ್ಲಿ ಎಷ್ಟು ಬಂದಿದೆ? 943 ಬಂದಿದೆ. 943 ಬಂದಿದೆ. ಸೊ ನಾನು ಅದೇ ಇಲ್ಲಿ ನಿಮ್ಗೆ ಕ್ಯಾಲ್ಸಿಯಲ್ಲಿ ಈಗ ಅದೇ ನಿಮ್ಗೆ ಕ್ಯಾಲ್ಸಿಯಲ್ಲಿ 429.21 ಪ್ಲಸ್ 513.51 ಅಂದ್ರೆ ಎಷ್ಟು ಬರುತ್ತೆ? ಟೋಟಲ್ ಅಮೌಂಟ್ ಎಷ್ಟು ಬಂದ್ರೆ 942.72 ಅಂತ ಬರ್ತದೆ. ಆದ್ರೆ ನಿಮ್ಗೆ ಇಲ್ಲಿ ಏನಂತ ಬಂದಿದೆ? ಈ ಅಮೌಂಟ್ ಡಿಫ್ರೆನ್ಸ್ ಗೊತ್ತಾಗ್ತಿದ್ಯಾ? ಇಲ್ಲಿ ನಿಮ್ಗೆ 942.72 ಅಮೌಂಟ್ ಬಂದಿದೆ ಅಲ್ಲ. ಅದೇ ನಿಮ್ಗೆ ಮೇನ್ ಬಿಲ್ಲಿಂಗ್ ಅಲ್ಲಿ ನೋಡಿ ಏನಂತ ಬಂದಿದೆ? 943 ರೌಂಡ್ ಆಫ್ ಬಂದಿದೆ. ಸೊ ಇದು ಎಷ್ಟೇ ಡಿಫ್ರೆನ್ಸ್ ನಿಮ್ಗೆ ಆಟೋ ರೌಂಡ್ ಆಫ್ ಗೊತ್ತಾಯ್ತಲ್ಲ, ಈಸಿ ಆಗಿದೆ ಅಲ್ಲ. Thank you for watching Retail Daddy's Software YouTube channel. Thank you.